ಎಲ್ಲ ನನ್ನ ಪ್ರೀತಿಯ ಸ್ಪರ್ಧಾ ಮಿತ್ರರಿಗೆ ನಿಮ್ಮ ಡಿ ಕೆ ಸ್ಟಡಿ ಗ್ರೂಪ್ ಯೂಟ್ಯೂಬ್ ತರಗತಿಗೆ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ನಾವು ಟಾರ್ಗೆಟ್ 1001 ಪ್ರಶ್ನೆಗಳ ವಿಡಿಯೋ ಸರಣಿ ಪ್ರಾರಂಭ ಮಾಡಿವಿ ಸ್ನೇಹಿತರೆ. ಇವತ್ತಿನ ದಿವಸ ಕೂಡ ಒಂದು ವಿಜ್ಞಾನದ ಮೇಲೆ ಇಲ್ಲಿಯವರೆಗೆ ಕೇಳಿದಂಥ ಪ್ರಮುಖ ಪ್ರಶ್ನೆಗಳ ಮೇಲೆ ಈ ಒಂದು ವಿಡಿಯೋನ ಮಾಡ್ತೇವೆ ಸ್ನೇಹಿತರೆ. ವಿಡಿಯೋ ಏನಾದರೂ ಇಷ್ಟ ಆದರೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಎಂದು ಹೇಳ್ತಾ, ಮೊದಲನೇ ಪ್ರಶ್ನೆ ನೋಡೋದಾದ್ರೆ, ಒಬ್ಬ ವ್ಯಕ್ತಿಯು ಕನ್ನಡಕವಿಲ್ಲದೆ ಪತ್ರಿಕೆ ಓದಲು ಸಾಧ್ಯವಿಲ್ಲ. ಅವನು ಡ್ಯಾಶ್ನಿಂದ ಬಳಲುತ್ತಿರುವ ಸಾಧ್ಯತೆ ಇದೆ. ಅಂದರೆ ಒಬ್ಬ ವ್ಯಕ್ತಿ ಇದ್ದಾರೆ, ಅವರು ಪತ್ರಿಕೆಯನ್ನು ಓದಲಿಕ್ಕೆ ಸಾಧ್ಯ ಇಲ್ಲ, ಕನ್ನಡಕದ ಸಹಾಯವಿಲ್ಲದೆ ಪತ್ರಿಕೆಯನ್ನು ಓದಲು ಸಾಧ್ಯವಿಲ್ಲ. ಹಾಗಾದರೆ ಅವರು ಯಾವ ಒಂದು ರೋಗದಿಂದ ಬಳಲುತ್ತಿರಬಹುದು ಅಂತ ಒಂದು ಪ್ರಶ್ನೆ ಕೇಳಿದ್ದಾನೆ. 4 ಆಪ್ಷನ್ ಕೊಟ್ಟಿದ್ದಾನೆ ಸ್ನೇಹಿತರೆ. ಯಾವುದಪ್ಪ ಇದರಲ್ಲಿ ಸರಿ ಉತ್ತರ ಅಂದರೆ ಆಪ್ಷನ್ ಬಿ ಇದೆಯಲ್ಲ, ಹೈಪರ್ ಮೆಟ್ರೋಪಿಯಾ ಇದೆಯಲ್ಲ ಸ್ನೇಹಿತರೆ, ಈ ಒಂದು ರೋಗದಿಂದ ಈ ವ್ಯಕ್ತಿ ಬಳಲ್ತಾ ಇದ್ದಾನೆ. ಹಾಗಾಗಿ ಈತ ಕನ್ನಡಕವಿಲ್ಲದೆ ಒಂದು ಪತ್ರಿಕೆಯನ್ನು ಓದಲು ಸಾಧ್ಯವಿಲ್ಲ. ಏನು ಸ್ನೇಹಿತರೆ ಹೈಪರ್ ಮೆಟ್ರೋಪಿಯಾ ಅಂತ ನೋಡೋದಾದ್ರೆ, ಇದನ್ನು ಕನ್ನಡದಲ್ಲಿ ದೂರದೃಷ್ಟಿ ದೋಷ ಅಂತ ಕರೀತಾರೆ. ಅಂದರೆ ಈ ದೃಷ್ಟಿ ದೋಷದಲ್ಲಿ ಮನುಷ್ಯನು ದೂರದ ವಸ್ತುವನ್ನು ನೋಡಬಹುದು, ಆದರೆ ಹತ್ತಿರದ ವಸ್ತುವನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲ. ಅಂದರೆ ಸ್ನೇಹಿತರೆ, ನಾವಿಲ್ಲಿ ಇಂಗ್ಲೀಷ್ನಲ್ಲಿ ಹೈಪರ್ ಮೆಟ್ರೋಪಿಯಾ ಅಂತ ಕರಿತೀವಿ ಅಥವಾ ದೂರದೃಷ್ಟಿ ದೋಷ ಅಂತ ಕರಿತೀವಿ. ದೂರದೃಷ್ಟಿ ದೋಷ ಅಂದರೆ ದೂರದಲ್ಲಿರೋ ವಸ್ತುಗಳು ಕಾಣಿಸಲ್ಲ ಅಂತ ಅರ್ಥ ಅಲ್ಲ. ದೂರದೃಷ್ಟಿ ದೋಷ ಅಂದರೆ ಸಮೀಪದಲ್ಲಿರೋ ವಸ್ತುಗಳು ಕಾಣಿಸಲ್ಲ. ಹಾಗಾಗಿ ಈ ವ್ಯಕ್ತಿ ಸಮೀಪದಲ್ಲಿರೋ ಒಂದು ಪತ್ರಿಕೆಯಲ್ಲಿರುತ್ತೆ, ಸಮೀಪದಲ್ಲಿ ಇದನ್ನು ಓದಲಿಕ್ಕೆ ಆಗ್ತಾಯಿಲ್ಲ ಅಂದರೆ ಆತನಿಗೆ ಯಾವ ಸಮಸ್ಯೆ ಇದೆ? ದೂರದೃಷ್ಟಿ ದೋಷ ಅಥವಾ ಹೈಪರ್ ಮೆಟ್ರೋಪಿಯಾ ಅಂತ ನಾವು ಕರಿತೇವೆ ಸ್ನೇಹಿತರೆ. ಹಾಗಾದರೆ ಇದನ್ನು ಗುಣಪಡಿಸಲು ಒಂದು ಯಾವ ಒಂದು ಮಸೂರ ಅಥವಾ ದರ್ಪಣವನ್ನು ಬಳಸಬೇಕಾಗತ್ತೆ ಅಂದ್ರೆ ಅದು ಪೀನ ಮಸೂರನ್ನು ಬಳಸದಪ್ಪ ಅಂದ್ರೆ ಆತ ಈ ಸಮೀಪದಲ್ಲಿರೋ ಒಂದು ವಸ್ತುಗಳನ್ನು ಆತ ನೋಡ್ಬೋದಾಗಿದೆ. ಇನ್ನೂ ಒಂದು ದೋಷ ಬರುತ್ತೆ, ಅದು ಯಾವ ಸ್ನೇಹಿತರೆ? ಸಮೀಪ ದೃಷ್ಟಿ ದೋಷ. ಆ ಸಮೀಪ ದೃಷ್ಟಿ ದೋಷ ಇರೋರಿಗೆ ದೂರದಲ್ಲಿರೋ ವಸ್ತುಗಳು ಕಾಣಿಸಲ್ಲ. ಅಂದರೆ ಒಂದು ರೀತಿ ಉಲ್ಟಾ ಇದೆ ಇದು. ದೂರದೃಷ್ಟಿ ದೋಷ ಇದ್ದವರಿಗೆ ಸಮೀಪದಲ್ಲಿರೋ ವಸ್ತುಗಳು ಕಾಣಿಸಲ್ಲ, ಸಮೀಪ ದೃಷ್ಟಿ ದೋಷ ಇರೋರಿಗೆ ದೂರದಲ್ಲಿರೋ ವಸ್ತುಗಳು ಕಾಣಿಸಲ್ಲ ಸ್ನೇಹಿತರೆ. ಹಾಗಾದ್ರೆ ಸಮೀಪ ದೃಷ್ಟಿ ದೋಷ ಇರೋರಿಗೆ ನಿಮ್ನ ಮಸೂರ ಬಳಸಬೇಕು, ದೂರದೃಷ್ಟಿ ದೋಷ ಇರೋರಿಗೆ ಈ ಪೀನ ಮಸೂರವನ್ನು ಬಳಸಬೇಕಾಗಿ ಹೇಳ್ತಾರೆ ಸ್ನೇಹಿತರೆ. ಎರಡನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ನರಮಂಡಲದ ಮೂಲ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಘಟಕವಾಗಿದೆ? ಈ ಕೆಳಗಿನ ಯಾವುದು ನರಮಂಡಲದ ಮೂಲ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಘಟಕವಾಗಿದೆ? 4 ಆಪ್ಷನ್ ಕೊಟ್ಟಿದ್ದಾನೆ. ಯಾವುದರಲ್ಲಿ ಸರಿ ಉತ್ತರ ಅಂದರೆ ಸ್ನೇಹಿತರೆ ಆಪ್ಷನ್ ಎ ಇದೆಯಲ್ಲ, ನರಕೋಶ. ನರಕೋಶ ಏನು ಮಾಡ್ತಾರೆ ಸ್ನೇಹಿತರೆ? ಈ ಒಂದು ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಘಟಕವಾಗಿದೆ ಅಂತ ಹೇಳ್ತೇವೆ ಸ್ನೇಹಿತರೆ. ಯಾವುದರಪ್ಪ ಅಂದ್ರೆ ಅದು ಮೆದುಳು ಆಗಿರ್ಬೋದು ಮತ್ತು ನರಮಂಡಲದ ಮೂಲಭೂತ ಘಟಕನೇ ಈ ನರಕೋಶಗಳೇ ಎಲ್ಲ ಕಡೆ ಒಂದು ಜಾಲವನ್ನು ಹೊಂದಿರುತ್ತೆ ಸ್ನೇಹಿತರೆ. ಹೀಗಾಗಿ ಇದರ ಮೂಲಭೂತ ಘಟಕ ಕರಿತೀವಿ ಯಾವುದನ್ನು? ನರಕೋಶಗಳನ್ನು. ಇನ್ನು ನೆಪ್ರಾನ್ ಅಂತ ಬರುತ್ತಲ್ಲ ಸ್ನೇಹಿತರೆ, ಇದು ಮೂತ್ರಪಿಂಡದ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಘಟಕ ಯಾವುದಂದ್ರೆ ಅದು ನೆಪ್ರಾನ್ ಅಂತೇಳಿ ಕರಿತೇವೆ ಸ್ನೇಹಿತರೆ. ಇನ್ನು ಜೀವಕೋಶ. ಜೀವಕೋಶ ಎದರದಪ್ಪ ಅಂದ್ರೆ ಅದು ಜೀವಿಯ ಕ್ರಿಯಾತ್ಮಕ ಮತ್ತು ರಚನಾತ್ಮಕ ಘಟಕ ಯಾವುದಪ್ಪ ಅಂದ್ರೆ ಅದು ಜೀವಕೋಶ ಅಂತ ಕರಿತೇವೆ ಸ್ನೇಹಿತರೆ. ಮೈಟೋಕಾಂಡ್ರಿಯಾ ಅಲ್ಲ, ಜೀವಕೋಶ ಏನಪ್ಪ ಅಂದ್ರೆ ಅದು ಜೀವಿಯ ಒಂದು ಕ್ರಿಯಾತ್ಮಕ ರಚನಾತ್ಮಕ ಘಟಕ ಅಂದರೆ ಅದು ಜೀವಕೋಶ. ಇನ್ನು ಮೂತ್ರಪಿಂಡದು ನೆಪ್ರಾನ್. ಇನ್ನು ಮೆದುಳು ಮತ್ತು ನರಮಂಡಲದು ನರಕೋಶಗಳು. ಯಾವುದಾದ್ರು ಒಂದು ಪ್ರಶ್ನೆ ಕೇಳುವ ಸಾಧ್ಯತೆ ಇರುತ್ತೆ ಸ್ನೇಹಿತರೆ, ಲಕ್ಷ್ಯ ಕೊಟ್ಟು ನೋಡ್ರಿ. ಮುಂದಿನ ಪ್ರಶ್ನೆ, ಇರುವೆ ಕಟುಕಿದಾಗ ಯಾವ ಆಮ್ಲ ಇರುತ್ತದೆ? ಇರುವೆ ಕಡದಾಗ ಒಂದು ಯಾವ ಆಮ್ಲ ಬರ್ತದೆ ಒಂದು ಕ್ವಶನ್ ಕೇಳಿದಾನೆ ಸ್ನೇಹಿತರೆ. 4 ಆಮ್ಲಗಳನ್ನು ಕೊಟ್ಟಿದ್ದಾನೆ. ಯಾವುದಪ್ಪ ಇದರಲ್ಲಿ ಸರಿ ಉತ್ತರ ಅಂದ್ರೆ ಆಪ್ಷನ್ ಎ ಇದೆಯಲ್ಲ, ಮೆಥನೋಯಿಕ್ ಆಮ್ಲ. ಯಾವುದು ಸ್ನೇಹಿತರೆ? ಮೆಥನೋಯಿಕ್ ಆಮ್ಲ ಅಂತ ಕರಿತೇವೆ ಸ್ನೇಹಿತರೆ. ಇದರಲ್ಲೇ ಬರುತ್ತೆ ಯಾವುದು ಸ್ನೇಹಿತರೆ? ಅದು ಪಾರ್ಮಿಕ್ ಆಮ್ಲ ಅಂತ ಕರಿತೇವೆ ಸ್ನೇಹಿತರೆ. ಯಾವುದು? ಪಾರ್ಮಿಕ್ ಆಮ್ಲ ಅಂತ ಕರಿತೀವಿ. ಇದೇ ಮೆಥನೋಯಿಕ್ ಆಮ್ಲದಲ್ಲಿ ಬರುತ್ತೆ. ಹೀಗಾಗಿ ಆಪ್ಷನ್ದಲ್ಲಿ ಮೆಥನೋಯಿಕ್ ಆಮ್ಲ ಅಂತ ಕೊಟ್ಟಿರ್ತಾನೆ, ಇಲ್ಲ ಪಾರ್ಮಿಕ್ ಆಮ್ಲ ಅಂತ ಕೊಟ್ಟಿರ್ತಾನೆ. ಎರಡೂ ಸರಿ ಉತ್ತರ. ಬಟ್ ಇಲ್ಲಿ ಯಾವುದು? ಮೆಥನೋಯಿಕ್ ಆಮ್ಲ ರೈಟ್ ಆನ್ಸರ್ ಸ್ನೇಹಿತರೆ. ಇನ್ನು ಪ್ರಮುಖ ವಸ್ತುಗಳಲ್ಲಿ ಕಂಡುಬರುವಂಥ ವಿವಿಧ ಆಮ್ಲಗಳನ್ನು ನೋಡೋದಾದ್ರೆ, ಅಕ್ಸಲಿಕ ಆಮ್ಲ ಎಲ್ಲಿ ಕಂಡು ಬರ್ತದೆ? ಟೊಮ್ಯಾಟೊ ಹಣ್ಣುಗಳಲ್ಲಿ.
ಲ್ಯಾಕ್ಟಿಕ್ ಆಮ್ಲ ಮೊಸರಿನಲ್ಲಿ, ಸಿಟ್ರಿಕ್ ಆಮ್ಲ ನಿಂಬೆ ಹಣ್ಣಿನಲ್ಲಿ ಕಂಡುಬರುವಂಥ ಒಂದು ಆಮ್ಲ ಸಿಟ್ರಿಕ್ ಆಮ್ಲ. ಇನ್ನು ಕಾರ್ಬೋನಿಕ್ ಆಮ್ಲ ಅಂತ ಬರ್ತದೆ, ಎಲ್ಲಪ್ಪ ಅಂದರೆ ಇದು ಮೃದು ಪಾನೀಯಗಳಲ್ಲಿ ಅಂದರೆ ಕೂಲ್ ಡ್ರಿಂಕ್ಸ್ ಇರ್ತಾವಲ್ಲ ಸ್ನೇಹಿತರೆ, ಸ್ಪ್ರೈಟು, ಕೋಕಾ ಕೋಲಾ, ಇಲ್ಲಿ ಕಾರ್ಬೋನಿಕ್ ಆಮ್ಲ ಕಂಡು ಬರುತ್ತದೆ. ಇನ್ನು ವೆರಿ ಇಂಪಾರ್ಟೆಂಟ್ ಯಾವುದು, ಸಲ್ಫರಿಕ್ ಆಮ್ಲ ಅಂದರೆ ಗಂಧಕದ ಆಮ್ಲ ಅಂತ ಕರಿತೀವಿ. ಇದು ವಾಹನದ ಬ್ಯಾಟ್ರಿಗಳಲ್ಲಿ ಬಳಸುವಂಥ ಒಂದು ಆಮ್ಲ ಅಂದ್ರೆ ಸಲ್ಫರಿಕ್ ಆಮ್ಲ. ಭಾಳ ಸಲ ಪ್ರಶ್ನೆ ಕೇಳಿದ್ದಾನೆ ಇದರ ಮೇಲೆ. ಮುಂದಿನ ಪ್ರಶ್ನೆ, ಗಾಯದ ಸಮಯದಲ್ಲಿ ರೋಗಿಯ ರಕ್ತದ ನಷ್ಟವನ್ನು ನಿಲ್ಲಿಸಲು ಯಾವ ರಕ್ತ ಕಣಗಳು ಸಹಾಯ ಮಾಡುತ್ತವೆ? ಅಂದರೆ ಸ್ನೇಹಿತರೆ, ಒಂದು ಅಪಘಾತದಲ್ಲಿ ಆಗಿರ್ಬೋದು, ಯಾವುದೇ ಒಂದು ಬಿದ್ದಾಗ ಆಗಿರ್ಬೋದು, ನಮಗೆ ಗಾಯ ಆಗುತ್ತಲ್ಲ ಸ್ನೇಹಿತರೆ, ಆವಾಗ ರಕ್ತ ಸೋರ್ಲಿಕ್ಕೆ ಪ್ರಾರಂಭ ಆಗುತ್ತದೆ. ಆಗ ರಕ್ತ ನಿಲ್ಲಿಸ್ಬೇಕಂದ್ರೆ ನಮ್ಮ ದೇಹದ ಯಾವ ಒಂದು ರಕ್ತ ಕಣ ಹೆಲ್ಪ್ ಮಾಡ್ತದೆ ಒಂದು ಕ್ವಶನ್ ಕೇಳಿದ್ದಾನೆ. ಬಿಳಿ ರಕ್ತ ಕಣನೋ, ಕೆಂಪು ರಕ್ತ ಕಣನೋ, ಪ್ಲೇಟ್ಲೆಟು, ಏನು ದುಗ್ಧ ರಸ ಅಂತ ಕೇಳಿದ್ದಾನೆ. ಸರಿ ಉತ್ತರ ಯಾವುದಪ್ಪ ಅಂದ್ರೆ ಅದು ಪ್ಲೇಟ್ಲೆಟ್ಗಳಿದೆಯಲ್ಲ, ಈ ಪ್ಲೇಟ್ಲೆಟ್ಗಳು ಏನು ಮಾಡ್ತಾವೆ ಸ್ನೇಹಿತರೆ, ನಮ್ಮ ರಕ್ತವನ್ನು ಹೆಪ್ಪುಗಟ್ಲಿಕ್ಕೆ, ರಕ್ತ ಒಂದು ನಿಲ್ಲಬೇಕಂದ್ರೆ ಇದು ಸಹಾಯ ಮಾಡ್ತದೆ ನಾವು ಹೇಳ್ತೇವೆ ಸ್ನೇಹಿತರೆ. ಏನು ಸ್ನೇಹಿತರೆ, ಇದರಲ್ಲಿ ಯಾವುದಪ್ಪ ಅಂದ್ರೆ ಈ ಪ್ಲೇಟ್ಲೆಟ್ಸ್ ಅಂತ ಏನು ಕರಿತೀವಲ್ಲ, ರಕ್ತದ ಕಿರುತಟ್ಟೆಗಳಲ್ಲಿ ಥ್ರಂಬೋಸೈಟ್ಗಳು ಅಂತ ಬರ್ತವೆ ಸ್ನೇಹಿತರೆ. ಈ ಥ್ರಂಬೋಸೈಟ್ಗಳು ಏನು ಮಾಡ್ತಾವೆ ಅಂದ್ರೆ ಗಾಯದ ಸಮಯದಲ್ಲಿ ರೋಗಿಯ ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುವ ಒಂದು ಜೀವಕೋಶ ಯಾವುದಂದ್ರೆ ಅದು ಥ್ರಂಬೋಸೈಟ್ ಅಂತೇಳಿ. ಜೀವಕೋಶ ಕೇಳಿದಂದ್ರೆ ಥ್ರಂಬೋಸೈಟ್ ಅಂತ ಹಾಕಬೇಕು. ಯಾವ ರಕ್ತ ಕಣ ಅಂದ್ರೆ ಅದು ಕಿರುತಟ್ಟೆಗಳು ಅಥವಾ ಪ್ಲೇಟ್ಲೆಟ್ಸ್ ಅಂತ ನಾವು ಹೇಳಬೇಕು. ರಕ್ತ ಹೆಪ್ಪುಗಟ್ಟಿಗೆ ತಡೆಗಟ್ಟಲು ವಿಫಲವಾಗುವುದನ್ನು ಯಾವ ರೋಗ ಅಂತ ಕರಿತೀವಿ ಸ್ನೇಹಿತರೆ? ಹಿಮೋಫಿಲಿಯಾ ರೋಗ. ರಕ್ತ ಹೆಪ್ಪುಗಟ್ಟಿಗೆ ಒಂದು ವೇಳೆ ಆತನ ರಕ್ತ ಹೆಪ್ಪುಗಟ್ಟುವುದೇ ಆಲಿಕಪ್ಪ ಅಂದ್ರೆ ಆತನಿಗೆ ಯಾವ ರೋಗದ ತಿಳ್ಕೊಬೇಕು ಸ್ನೇಹಿತರೆ? ಹಿಮೋಫಿಲಿಯಾ ರೋಗ ಅಂತ ಕರಿತೀವಿ. ಇದು ಒಂದು ಅನುವಂಶೀಯ ರೋಗವಾಗಿದೆ, ಅಂದರೆ ತಂದೆ ತಾಯಿಗಳಿಂದ ಬರುವಂಥ ರೋಗ ಹಿಮೋಫಿಲಿಯಾ ಅಂತ ಕರಿತೀವಿ. ಇನ್ನು ರಕ್ತ ಹೆಪ್ಪುಗಟ್ಟುವಿಕೆ ಕೊರತೆ ಅಂದರೆ ಯಾವ ವಿಟಮಿನ್ ಕೊರತೆ ಅಂತ ಕೇಳ್ಬೋದು ಸ್ನೇಹಿತರೆ. ಯಾವ ವಿಟಮಿನ್ ಅಂದ್ರದು ವಿಟಮಿನ್ ಕೆ ಅಂತ ಕರಿತೀವಿ ಸ್ನೇಹಿತರೆ. ಈ ವಿಟಮಿನ್ ಕೊರತೆ ಅಂದರೂ ಕೂಡ ಈ ರೋಗ ಬರುತ್ತದೆ. ಮುಂದಿನ ಪ್ರಶ್ನೆ, ಜೈವಿಕ ತಂತ್ರಜ್ಞಾನದ ಪಿತಾಮಹ ಯಾರು? ಜೈವಿಕ ತಂತ್ರಜ್ಞಾನ ಪಿತಾಮಹ ಯಾರು? ಬಯೋಟೆಕ್ನಾಲಜಿ ಏನು ಕರಿತೀವಲ್ಲ ಸ್ನೇಹಿತರೆ, ಇದರ ಪಿತಾಮಹ ಯಾರತ್ತ ಒಂದು ಕ್ವಶನ್ ಕೇಳಿದ್ದಾನೆ. ಯಾರಪ್ಪ ಹೇಳಿದ್ರೆ ಸರಿ ಉತ್ತರ ಅಂದ್ರೆ ಆಪ್ಷನ್ ಡಿ ಇದೆಲ್ಲ, ಕಾರ್ಲ್ ಎರ್ಕೆ ಅವರು. ಈ ಜೈವಿಕ ತಂತ್ರಜ್ಞಾನ ಅಥವಾ ಬಯೋಟೆಕ್ನಾಲಜಿಕಲ್ ಏನು ಕರಿತೀವಿ ಸ್ನೇಹಿತರೆ, ಬಯೋಟೆಕ್ನಾಲಜಿಕಲ್ ಒಂದು ಪದಾನ ಕೊಟ್ಟಂಥ ಮೊಟ್ಟ ಮೊದಲ ವ್ಯಕ್ತಿ ಯಾರು? ಕಾರ್ಲ್ ಎರ್ಕೆ ಅವರು. ಹೀಗಾಗಿ ಇವರನ್ನು ಜೈವಿಕ ತಂತ್ರಜ್ಞಾನದ ಪಿತಾಮಹ ಅಂತ ಕರಿತೀವಿ. ಇನ್ನು ಕೆಲವೊಂದು ಶಾಸ್ತ್ರದ ಅಥವಾ ಕೆಲವೊಂದು ವಿಜ್ಞಾನದ ಪಿತಾಮಹ ನೋಡಿದ್ರೆ ಸ್ನೇಹಿತರೆ, ತದ್ರೂಪಿ ಸೃಷ್ಟಿಯ ಪಿತಾಮಹ ಯಾರಪ್ಪ ಅಂದ್ರೆ ಅದು ವಿಲಿಯಂ ವಿಲ್ಮಟ್ ಅಂತ ಅವರು ಕರಿತೀವಿ, ತದ್ರೂಪಿ ಸೃಷ್ಟಿಯ ಪಿತಾಮಹ. ಇನ್ನು ಅನುವಂಶೀಯತೆಯ ಜೆನೆಟಿಕ್ದ ಒಂದು ಪಿತಾಮಹ ಯಾರಪ್ಪ ಅಂದ್ರೆ ಅದು ಗ್ರೆಗರ್ ಮೆಂಡೆಲ್ ಅವರು. ಇನ್ನು ರಕ್ತದ ಗುಂಪುಗಳನ್ನು ವರ್ಗೀಕರಣ ಮಾಡಿದಂಥವರು ಅಥವಾ ರಕ್ತದ ಗುಂಪುಗಳ ಪಿತಾಮಹ ಅಂತ ಕರಿತೀವಿ ಅವರನ್ನು ಕಾರ್ಲೆಂಡ್ ಸ್ಟಿನ್ನರ್ ಅವರನ್ನು. ಇನ್ನು ರಕ್ತದ ಪರಿಚಲನೆ, ದೇಹದಲ್ಲಿ ರಕ್ತದ ಪರಿಚಲನೆ ಕುರಿತು ಹೇಳಿದಂಥ ವಿಜ್ಞಾನಿ ವಿಲಿಯಂ ಆರ್ವೆ. ಹೀಗಾಗಿ ಇವರನ್ನು ರಕ್ತದ ಪರಿಚಲನೆ ಪಿತಾಮಹ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಅಪರಾಧ ತನಿಖಾ ವಿಭಾಗದಲ್ಲಿ ಬಳಸುವ ತಂತ್ರಜ್ಞಾನ ಯಾವುದು? ಅಪರಾಧ ತನಿಖಾ ವಿಭಾಗದಲ್ಲಿ ಬಳಸುವ ತಂತ್ರಜ್ಞಾನ ಯಾವುದು ಒಂದು ಪ್ರಶ್ನೆ ಕೇಳಿದಾನೆ ಸ್ನೇಹಿತರೆ. ಯಾವುದು ಇದರಲ್ಲಿ ಸರಿ ಹೋದ? ಆಪ್ಷನ್ ಸಿ ಇದೆಯಲ್ಲ, DNA ಬೆರಳಚ್ಚು ತಂತ್ರ. DNA ಫಿಂಗರ್ ಪ್ರಿಂಟ್ ಅಂತ ಕರಿತೀವಲ್ಲ ಸ್ನೇಹಿತರೆ, ಅಥವಾ ಬೆರಳಚ್ಚು ತಂತ್ರ ಅಂತ ಕರಿತೀವಲ್ಲ, ಇದನ್ನು ನಾವು ಅಪರಾಧ ತನಿಖಾ ವಿಭಾಗದಲ್ಲಿ ನಾವು ಬಳಸ್ತೀವಿ. ಏನು ಸ್ನೇಹಿತರೆ, DNA ಬೆರಳಚ್ಚು ತಂತ್ರಜ್ಞಾನ ನೋಡಿದ್ರೆ ಇದನ್ನು ಕಂಡು ಹಿಡಿದವ್ರು ಯಾರಪ್ಪ ಅಂದ್ರೆ ಅಲಿಕ್ ಜಫ್ರಿ ಅನ್ನೋರು. ಈ DNA ಒಂದು ಫಿಂಗರ್ ಪ್ರಿಂಟದ ಒಂದು ಕಂಡು ಹಿಡಿದಾರೆ ಸ್ನೇಹಿತರೆ, ಅಲೆಕ್ ಜಫ್ರಿ ಅವರು. ಹಾಗಾದ್ರೆ ಅಪರಾಧ ಎಲ್ಲೆಲ್ಲಿ ಸ್ನೇಹಿತರೆ? ಒಂದು ಮಗುವಿನ ನಿಜವಾದ ತಂದೆ ತಾಯಿಗಳನ್ನು ಪತ್ತೆ ಹಚ್ಚಲು ಸಹಾಯಕವಾಗಿದೆ. ಅಂದರೆ ಒಂದು ಹುಡುಗನ ತಂದೆ ತಾಯಿ ಯಾರತ್ತೇಳಿ ಕೆಲವೊಂದು ಕಡೆ ಕೆಲವೊಂದು ಮಕ್ಕಳು ಕೋರ್ಟಿಗೆ ಹೋಗಿರ್ತಾರೆ ಸ್ನೇಹಿತರೆ. ಅಂಥ ಸಂದರ್ಭದಲ್ಲಿ ಈ DNA ಬೆರಳಚ್ಚು ತಂತ್ರಜ್ಞಾನದಿಂದ ತಂದೆ ತಾಯಿಗಳನ್ನ ಪತ್ತೆ ಹಚ್ಚಬಹುದು. ಇನ್ನು ಕೊಲೆ ಆಗಿರ್ಬೋದು, ದರೋಡೆಗಳಲ್ಲಿ ಕೂಡ ಈ ಫಿಂಗರ್ ಪ್ರಿಂಟ್ದಿಂದ ನಾವು ಏನು ಮಾಡೋದು ಸ್ನೇಹಿತರೆ, ಆ ಕೊಲೆ ಮಾಡಿದವ್ರು ಯಾರು, ದರೋಡೆ ಮಾಡಿದವ್ರು ಪತ್ತೆ ಹಚ್ಚಲಿಕ್ಕೆ ಈ ತಂತ್ರಜ್ಞಾನ ಉಪಯೋಗವಾಗಿದೆ. ಮುಂದಿನ ಪ್ರಶ್ನೆ, ವಯಸ್ಕ ಪುರುಷನ ಮೆದುಳಿನ ಸರಾಸರಿ ತೂಕ.
ವಯಸ್ಕ ಪುರುಷನ ಮೆದುಳಿನ ಸರಾಸರಿ ತೂಕ ಅಂದರೆ ಒಬ್ಬ ಅಡಲ್ಟ್ ಮೆನ್ ಅಂದರೆ ವಯಸ್ಸಿಗೆ ಬಂದಂಥ ಪುರುಷನ ಮೆದುಳಿನ ಒಂದು ಎವರೇಜ್ ಸರಾಸರಿ ತೂಕ ಎಷ್ಟು ಇರ್ತದೆ ಕೇಳಿದಾನೆ ಸ್ನೇಹಿತರೆ. 4 ಆಪ್ಷನ್ ನೋಡಿರಿ ಸ್ನೇಹಿತರೆ. ಸರಿ ಉತ್ತರ ಯಾವುದಂದ್ರೆ ಆಪ್ಷನ್ ಸಿ ಇದೆಯಲ್ಲ, 1400 ಗ್ರಾಮ್. 1400 ಗ್ರಾಮ ಒಬ್ಬ ವಯಸ್ಕ ಪುರುಷನ ಸರಾಸರಿ ಮೆದುಳಿನ ತೂಕವಾಗಿದೆ. ಇನ್ನೂ ಕೆಲವೊಂದು ಪ್ರಶ್ನೆ ಕೇಳ್ತಾನೆ ಸ್ನೇಹಿತರೆ. ಮೆದುಳಿನ ಮೇಲೆ ಆಗ ತಾನೇ ಜನಿಸಿದ ಒಂದು ಮಗುವಿನ ಮೆದುಳಿನ ಸರಾಸರಿ ತೂಕ ಎಷ್ಟಿರ್ತಂದ್ರೆ 350 ಗ್ರಾಮ್. ಇನ್ನು 1 ವರ್ಷದ ಮಗುವಿನ ಮೆದುಳಿನ ಸರಾಸರಿ ತೂಕ 1000 ಗ್ರಾಮ್ ಅಂದರೆ 1 kg ಇರುತ್ತದೆ. ಇನ್ನು ವಯಸ್ಕ ಮಹಿಳೆಯ ಒಂದು ಮೆದುಳಿನ ಸರಾಸರಿ ತೂಕ 1260 ಗ್ರಾಮ್. ಇದು ಸರಾಸರಿ ಅಂದರೆ ಎವರೇಜ್ ತೆಗೆದಿದ್ದಾರೆ ಸ್ನೇಹಿತರೆ. ಕೆಲವೊಂದರಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು, ಬಟ್ ಸರಾಸರಿ 1260. ಇನ್ನು ಮೆದುಳಿನ ವಿದ್ಯುತ್ ಅಲೆಗಳನ್ನು ಅಳೆಯುವಂಥ ಒಂದು ಗ್ರಾಫನ್ನು ಏನಂತ ಕರಿತೀವಿ ಸ್ನೇಹಿತರೆ? EEG ಪರೀಕ್ಷೆ ಅಂತ ಕರೀತಾರೆ. ಅಂದರೆ ಮೆದುಳಿನ ವಿದ್ಯುತ್ ಅಲೆಗಳನ್ನು ಅಳೆಯುವುದಾಗಿರುವುದೇ. ಅದೇ ರೀತಿ ಹೃದಯದ ಅಳೆಯುವುದು ECG ಅಂತ ಕರೀತಾರೆ ಸ್ನೇಹಿತರೆ. ಹೃದಯದನ್ನು ಅಳೆಯುವುದು ECG ಆಗಿದೆ. ಮೆದುಳಿಂದು EEG ಪರೀಕ್ಷೆ. ಮುಂದಿನ ಪ್ರಶ್ನೆ, ರೇಡಿಯಂನ ಅರ್ಧ ಆಯುಷ್ಯ ಎಷ್ಟು? ರೇಡಿಯಂನ ಅರ್ಧ ಆಯುಷ್ಯ ಎಷ್ಟು ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ ಸ್ನೇಹಿತರೆ. 4 ಆಪ್ಷನ್ ಇವೆ. ಇದರಲ್ಲಿ ಸರಿ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಎ ಇದೆಯಲ್ಲ, 1620 ವರ್ಷಗಳು. 1620 ವರ್ಷ ಏನಪ್ಪ ಅಂದ್ರೆ ಅದು ರೇಡಿಯಂನ ಅರ್ಧ ಆಯುಷ್ಯ ಅಂತ ನಾವು ಕರಿತೀವಿ. ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಯಾವ ವಸ್ತುವು ನೀರಿನ ಗಡಸುತನಕ್ಕೆ ಕಾರಣವಾಗಿದೆ? ಇವುಗಳಲ್ಲಿ ಯಾವ ವಸ್ತುವು ನೀರಿನ ಗಡಸುತನಕ್ಕೆ ಕಾರಣವಾಗಿದೆ ಅಂತ ಒಂದು ಪ್ರಶ್ನೆ ಕೇಳಿದ್ದಾನೆ ಸ್ನೇಹಿತರೆ. ಸೋಡಿಯಂ ಬೈಕಾರ್ಬೋನೇಟ್, ಮೆಗ್ನೀಷಿಯಂ ಕ್ಲೋರೈಡ್, ಸೋಡಿಯಂ ಕ್ಲೋರೈಡ್, ಪೊಟ್ಯಾಷಿಯಂ ನೈಟ್ರೇಟ್. ಇದರಲ್ಲಿ ಸರಿ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಇದೆಯಲ್ಲ, ಮೆಗ್ನೀಷಿಯಂ ಕ್ಲೋರೈಡ್. ಮೆಗ್ನೀಷಿಯಂ ಕ್ಲೋರೈಡ್ ಏನಿದೆಪ್ಪ ಅಂದ್ರೆ ಈ ಕೊಟ್ಟಿರುವಂಥ ಆಪ್ಷನ್ಗಳಲ್ಲಿ ನೀರಿನ ಗಡಸುತನಕ್ಕೆ ಕಾರಣವಾಗಿದೆ. ಇನ್ನು ನೀರಿನ ಗಡಸುತನಕ್ಕೆ ಕಾರಣವಾದಂಥ ಲವಣಗಳು ಯಾವ್ಯಾವ ನೋಡಿದಾರೆ? ಮೆಗ್ನೀಷಿಯಂ ಬೈಕಾರ್ಬೋನೇಟ್, ಕ್ಯಾಲ್ಸಿಯಂ ಬೈಕಾರ್ಬೋನೇಟ್, ಕ್ಯಾಲ್ಸಿಯಂ ಸಲ್ಫೇಟ್, ಕ್ಯಾಲ್ಸಿಯಂ ಕ್ಲೋರೈಡ್. ಮೆಗ್ನೀಷಿಯಂ ಸಲ್ಫೈಡ್, ಮೆಗ್ನೀಷಿಯಂ ಕ್ಲೋರೈಡ್ ಈ 6 ಒಂದು ಲವಣ ಇದೆಯಲ್ಲ ಸ್ನೇಹಿತರೆ, ನೀರಿನ ಗಡಸುತನಕ್ಕೆ ಒಂದು ಕಾರಣವಾಗಿದೆ ಅಂತ ನಾವು ಹೇಳ್ತೇವೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಡ್ಯಾಶ್ 2 ಮೂಳೆಗಳನ್ನು ಪರಸ್ಪರ ಸಂಪರ್ಕಿಸುವ ಸಂಯೋಜಕ ಅಂಗಾಂಶವಾಗಿದೆ. ಡ್ಯಾಶ್ 2 ಮೂಳೆಗಳನ್ನು ಪರಸ್ಪರ ಸಂಪರ್ಕಿಸುವ ಸಂಯೋಜಕ ಅಂಗಾಂಶವಾಗಿದೆ. ಯಾವುದಪ್ಪ ಸರಿ ಉತ್ತರ ಅಂದ್ರೆ ಅದು ಆಪ್ಷನ್ ಡಿ ಇದೆಯಲ್ಲ, ಅಸ್ಥಿರಜ್ಜುಗಳು. ಅಸ್ಥಿರಜ್ಜುಗಳು ಅಂತ ಏನು ಕರಿತೀವಲ್ಲ ಸ್ನೇಹಿತರೆ, ಇದು 2 ಮೂಳೆಗಳನ್ನು ಒಂದು ಸಂಪರ್ಕಿಸುವಂಥ ಅಂಗಾಂಶ ಅಂತ ಕರಿತೀವಿ. ಸಂಯೋಜಕ ಅಂಗಾಂಶವಾಗಿ ಕೆಲಸ ಮಾಡುತ್ತದೆ. ಯಾವುದದು? ಅಸ್ಥಿರಜ್ಜುಗಳು ಅಂತ ಕರಿತೀವಿ ಸ್ನೇಹಿತರೆ. ಇವು ವಿವಿಧ ಪರೀಕ್ಷೆಗಳಲ್ಲಿ ಕೇಳುವಂಥ ವಿಜ್ಞಾನದ ಮೇಲೆ ಕೇಳುವಂಥ ಪ್ರಮುಖ ಪ್ರಶ್ನೆಗಳು ಸ್ನೇಹಿತರೆ. ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.